ಮತ್ತೆ ಪತ್ರಿ ಸರು ಧ್ಯಾನ ಅನ್ನೋದಕ್ಕೆ ಸಂಗೀತ ಅನ್ನುವಂಥದ್ದನ್ನ ಸೇರಿಸಿದ್ದಾರೆ. ಕೆಲವರು ಸಂಗೀತ ಕೂಡ ಬೇಕಿಲ್ಲ, ಸಂಗೀತ ಅನ್ನುವಂಥದ್ದು ಇದ್ರೆ ಮನಸ್ಸಲ್ಲಿ ಕೆಲಸ ಮಾಡುತ್ತೆ, ಧ್ಯಾನ ಆಗೋದಿಲ್ಲ ಅಂತ ಕೆಲವರು ಸಂಗೀತ ಬೇಡ ಅಂತ ಹೇಳುವಂತದ್ದು ಇವಾಗ ಪ್ರಾರಂಭ ಆಗಿದೆ ಇಲ್ಲಿ. ಆದ್ರೆ ಪತ್ರಿಜಿ ಅವರು ಸಂಗೀತಕ್ಕೆ ತುಂಬಾ ವಿಶೇಷವಾಗಿರೋ ಸ್ಥಾನವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಪತ್ರಿಜಿ ಅವರು ಹೇಳಿರೋ ಪ್ರಕಾರ ಸಂಗೀತದೊಂದಿಗೆ ಧ್ಯಾನ ಮಾಡೋದು ಉತ್ತಮನ, ಅಥವಾ ಸಂಗೀತ ಬೇಡ ಅಂತ ಅನ್ಕೊಂಡು ಸೈಲೆನ್ಸ್ ಅಲ್ಲಿ ಧ್ಯಾನ ಮಾಡೋದು ಉತ್ತಮನ? ಹೇಗ್ ಮಾಡ್ಬೇಕು ಧ್ಯಾನವನ್ನ? ಇಲ್ಲಿ ಸಂಗೀತದ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಬೇಕು ನಾವು. ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ ಮತ್ತು ಮುಕ್ತಿ ಮಾರ್ಗಗಳು ಅನ್ನೋ 3 ಮಾರ್ಗಗಳು ಆಧ್ಯಾತ್ಮಿಕ ಮಾರ್ಗಗಳು. ಈ ಭಕ್ತಿ ಮಾರ್ಗದಲ್ಲಿ ಪೂಜೆ, ಹೋಮ, ಹವನ, ಜಪ, ಓಂಕಾರ, ಭಜನೆ ಮತ್ತು ಸಂಗೀತ ಅನ್ನುವಂತಹ ಶಬ್ದ ಸಹಿತ ಪ್ರಾಕಾರಗಳಿದ್ದು ಇವೆಲ್ಲಕ್ಕೂ ಚತುರ್ವೇದಗಳಲ್ಲಿ ಒಂದಾದ ಸಾಮವೇದಾನೇ ಮೂಲಾಧಾರವಾಗಿದೆ. ಹಾಗಾಗಿ ಸಂಗೀತದ ಮೂಲ ದೈವಿ ಮೂಲ, ಪರಿಹಾರ ವಿಧಾನ ಆಧ್ಯಾತ್ಮಿಕ, ಅಧ್ಯಾತ್ಮದ ಮಾತೃಭಾಷೆ ಸಂಗೀತ. ಅದಕ್ಕೆ ಸಂಗೀತವನ್ನ ನಾದ ವಿಜ್ಞಾನ, ಲಯ ವಿಜ್ಞಾನ ಅಂತ ಕೂಡ ಪರಿಗಣಿಸಲಾಗಿದೆ. ಈ ಸಂಗೀತನೇ ನಾದ ಯೋಗ ಅಂತಾನು ಹೇಳ್ತಾರೆ, ಸ್ವರ ಯೋಗ ಅಂತಾನು ಹೇಳ್ತಾರೆ. ಸಂಗೀತವನ್ನ ಆಧ್ಯಾತ್ಮಿಕ ಚಿಕಿತ್ಸೆಯಾಗಿ ಕೂಡ ಬಳಸಿರುವಂತಹ ಉಲ್ಲೇಖ ಇದೆ, ಸಂಶೋಧಿತ ದಾಖಲೆಗಳು ಕೂಡ ಇದೆ. ಈ ಕುರಿತು ಸಾಕಷ್ಟು ಸಂಶೋಧನೆಗಳು ನಡೆದಿವೆ. ಚಿಕಿತ್ಸಾ ವಿಧಾನಗಳಲ್ಲಿ ಅದನ್ನು ಕೂಡ ಅಳವಡಿಸ್ಕೊಂಡಿರೋರು ಇದ್ದಾರೆ. ನಮ್ಮ PSSM ನಲ್ಲಿ ಸಂಗೀತದ ಜೊತೆನಲ್ಲಿ ಧ್ಯಾನ ಮಾಡುವಂತ ನಾದ ಧ್ಯಾನವನ್ನ ಪರಿಚಯಿಸಿದವರು ಪತ್ರಿ ಸರ್ ಅವರು. ಧ್ಯಾನದಲ್ಲಿ ತೊಡಗಲಾರದಷ್ಟು ಸದ್ದುಗದ್ದಲಗಳಿದ್ದಾಗ ಯಾರ್ಯಾರು ಸಂಗೀತ ಹಾಕೋಬಹುದು, ಯಾವ ಸಂದರ್ಭದಲ್ಲಿ ಸಂಗೀತದ ಅವಶ್ಯಕತೆ ಬೀಳುತ್ತೆ ಅಂದ್ರೆ, ನಾವ್ ಧ್ಯಾನ ಮಾಡಕ್ಕೆ ಆಗದೆ ಇರೋಷ್ಟು ಸದ್ದುಗದ್ದಲ ಇದ್ದಾಗ, ಉಸಿರನ್ನ ಫಾಲೋ ಮಾಡಕ್ ಆಗದೆ ಇದ್ದವ್ರಿಗೆ, ದೀರ್ಘ ಸಮಯ ಒಂದೇ ಜಾಗದಲ್ಲಿ ಸ್ಥಿರವಾಗಿ ಕಣ್ಮುಚ್ಚಿ ಕೂತ್ಕೊಳ್ಳಕ್ ಆಗದೆ ಇದ್ದವ್ರಿಗೆ, ಆಲೋಚನಾ ವಾಹಿನಿ ಕಾಡ್ತಾ ಇರೋರ್ಗೆ ಸುಮಧುರ ಇಂಪಾದ ಸಂಗೀತದೊಂದಿಗೆ ಧ್ಯಾನಿಸೋದು ಉತ್ತಮ. ಆಲೋಚನೆಗಳು ಕಡಿಮೆಯಾಗೋಕೆ, ವಿಚಲಿತ ಮನಸ್ಸನ್ನ ಸ್ಥಿರಗೊಳಿಸಕ್ಕೆ ಸಂಗೀತ ಖಂಡಿತ ಸಹಾಯ ಮಾಡತ್ತೆ. ಇವಾಗ ನಿದ್ದೆ ಬರದೇ ಇದ್ರೆ ಸಣ್ಣದಾಗಿ ಸಂಗೀತನ ಮೊಬೈಲ್ ಅಲ್ಲಿ ಹಾಕೊಂಡ್ಬಿಟ್ಟು ಮಲಗಿದ್ರೆ ಕಣ್ಣು ಎಳ್ಕೊಂಡ್ ಬಂದೇ ಬಿಡುತ್ತೆ, ನಿದ್ದೆ ಬಂದೇ ಬಿಡುತ್ತೆ. ಹಾಗಾಗಿ ಲಯಬದ್ಧವಾದ, ಶ್ರುತಿಬದ್ಧವಾದ ಇಂಪಾದ ಕೊಳಲು, ಬಾನ್ಸುರಿ ಸಂಗೀತಗಳು ಆಳವಾದ ಧ್ಯಾನಕ್ಕೆ ಹೋಗಕ್ಕೆ ಖಂಡಿತ ಸಹಾಯ ಮಾಡತ್ತೆ ಅನ್ನೋದು ಮಾತ್ರವಲ್ದೇನೆ ಸಂಗೀತವು ಚಿಕಿತ್ಸೆಯಾಗಿಯೂ ಕೂಡ ಕೆಲಸ ಮಾಡತ್ತೆ. ಈ ಸಂಗೀತಕ್ಕೂ ಸಮಾಧಾನ ಸ್ಥಿತಿಗೂ ಧ್ಯಾನಕ್ಕೂ ನಿದ್ರೆಗೂ ಸಂಬಂಧ ಇದೆ. ನನ್ನ ಅನುಭವದಲ್ಲಿ ಈಗಿನ ಏನೊಂದು ಸಂಗೀತ ನಾದ ಧ್ಯಾನ ಅಂತ ನಡೀತಿದ್ಯೋ ಅದರಲ್ಲಿ ತುಂಬಾ ಶಬ್ದ, ಧ್ಯಾನನೇ ಮಾಡಕ್ಕಾಗಲ್ಲ, ನನಗಾಗಲ್ಲ ಅಷ್ಟೇ, ಬೇರೆಯವ್ರಿಗಾಗುತ್ತೋ ಏನೋ ಗೊತ್ತಿಲ್ಲ ನನಗೆ. ಹಾಗಾಗಿ ನನ್ನ ಅನುಭವದಲ್ಲಿ ತಾಳಮೇಳಗಳಿಲ್ಲದೆ ಇರುವಂತ, ಪಕ್ಕವಾದ್ಯಗಳಿಲ್ಲದ, ಇಂಪಾದ ನಿಧಾನಗತಿನಲ್ಲಿ ಸ್ಲೋ ಆಗಿ ಲೋ ವಾಲ್ಯೂಮ್ ಅಲ್ಲಿ ಫ್ಲೋ ಇರ್ಬೇಕು ಅಂದ್ರೆ ಕಂಟಿನ್ಯೂಟಿ ಇರೋ ತರಹದ ವಾದ್ಯ ಸಂಗೀತ ಅಂದ್ರೆ ಕೊಳಲು, ವೈಲಿನ್ ಆಗ್ಬೋದು. ಹಾಗಿತ್ತು ಅಂದ್ರೆ ಬಾನ್ಸುರಿ ಬೆಸ್ಟ್. ಅದಕ್ಕಿದ್ರೆ ನಮ್ಗೆ ಸಾಹಿತ್ಯ ಗೊತ್ತಿಲ್ಲದೆ ಇರುವಂತಹ ಸಂಗೀತ ಬಂದ್ರೆ ಅದು ನಮ್ಮನ್ನ ಧ್ಯಾನಕ್ಕೆ ಕರ್ಕೊಂಡು ಹೋಗುತ್ತೆ. ಅದ್ರ ರಚನೆ, ಅದ್ರದ್ದು ಸಾಹಿತ್ಯ ನಮ್ಗೆ ಗೊತ್ತಿದ್ಬಿಟ್ಟಿದ್ರೆ ನನಗ್ ಗೊತ್ತು ಅನ್ನೋ ತರ ಅದ್ರ ಜೊತೆ ಧ್ವನಿಗೂಡ್ಸಕ್ಕೆ, ಗುಯಿಗೊಟ್ಟಕ್ಕೆ ನಾವು ಪ್ರಯತ್ನಿಸಿದ್ರೆ ಭೌತ ಸ್ಥಿತಿಲೇ ಇರ್ತೀವಿ. ಹಾಗಾಗಿ ನಮ್ಮ ಮನಸ್ಸು ಬೇರೆಲ್ಲೂ ಹೋಗದಿರೋ ಹಾಗೆ ಆಳವಾದ ಧ್ಯಾನಕ್ಕೆ ಹೋಗಕ್ಕೆ ಸಾಫ್ಟ್ ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ನ ಇಟ್ಕೊಂಡ್ರೆ ಸಾಧ್ಯ. ಹಾಗಾಗಿ ಪತ್ರಿ ಸರ್ ಅವರು ಕೊಳಲಲ್ಲಿ ಪಾಂಡಿತ್ಯವನ್ನ ಸಾಧಿಸಿದ್ರಿಂದ ಅವರು ಅದನ್ನ ಧ್ಯಾನಕ್ಕೆ ಬಳಸಿದ್ರು. ಮತ್ತೆ ಸದ್ದುಗದ್ಲ ಇದ್ದಾಗ ಗಂಟೆಗಟ್ಲೆ ಧ್ಯಾನ ಮಾಡುವಾಗ ಸಂಗೀತ ಧ್ಯಾನನ ಇಂಟ್ರೊಡ್ಯೂಸ್ ಮಾಡ್ದವರು ಪತ್ರಿ ಸರ್ರೇನೆ. ಹಾಗಾಗಿ ಈ ಒಂದು ಸಂಗೀತದ ಬಗ್ಗೆ ನಾನು ಬೇರೆ ಒಂದು ರಿಸರ್ಚ್ ತರ ಮಾಡ್ಕೊಂಡಿದೀನಿ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಹೃದಯದ ಬಡಿತ ಎಷ್ಟಿದೆಯೋ ಅಷ್ಟಕ್ಕಿಂತ ಕಡಿಮೆ ರಿದಮ್ಸ್ ಇರುವಂತಹ ಸಂಗೀತ ಮಾತ್ರನೇ ನಮ್ಗೆ ಹೀಲಿಂಗ್ ಇಫೆಕ್ಟ್ ಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಪಾಪ್ಸ್ ಮ್ಯೂಸಿಕ್ ಜೋರಾಗಿರೋದು, ಡ್ರಮ್ಸ್ ಇರೋದು ಅವೆಲ್ಲನೂ ನಮ್ಗೆ ಆಧ್ಯಾತ್ಮಿಕವಾಗಿ ಚಿಕಿತ್ಸಾ ವಿಧಾನದಲ್ಲಿ ನಮ್ಗದು ಕೆಲಸ ಮಾಡಲ್ಲ ಅಂತ ಕೂಡ ರಿಸರ್ಚ್ ಹೇಳುತ್ತೆ. ಹಾಗಾಗಿ ಸಂಗೀತ ಬೇಕಾ ಬೇಡವಾ ಅನ್ನೋದು ವೈಯಕ್ತಿಕ. ಆದ್ರೆ ಯಾವ ಸಂದರ್ಭದಲ್ಲಿ ಸಂಗೀತ ಬೇಕು ಅಂದ್ರೆ ಕಾನ್ಸಂಟ್ರೇಟ್ ಮಾಡಕ್ ಆಗದೆ ಇರೋ ಟೈಮ್ ನಲ್ಲಿ ನಮ್ಗೆ ಸಂಗೀತ ಖಂಡಿತ ಹೆಲ್ಪ್ ಮಾಡುತ್ತೆ. ಸಂಗೀತ ಸಾಧ್ಯ ಆದ್ರೆ ಹಾಕೊಳ್ಬಹುದು, ಆಗ್ಲಿಲ್ಲ ಅಂದ್ರೂ ಕೂಡ ನಿಶಬ್ದ ಸ್ಥಿತಿಯಲ್ಲಿ
ಕೂತ್ಕೊಂಡು ಕೂಡ ಧ್ಯಾನ ಮಾಡ್ಬೋದು. ಅವರವರ ವೈಯಕ್ತಿಕ ಒಂದು ಆಕಾಂಕ್ಷೆಗಳು, ಸಂಗೀತದ ಜೊತೆ ಮಾಡ್ಬೇಕಾ ಬೇಡ್ವಾ ಅನ್ನೋದು. ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ. ತುಂಬಾ ಜನಕ್ಕೆ ಈ ಪ್ರಶ್ನೆ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಕೆಲವರು ಸಂಗೀತ ಬೇಡ ಅಂತ, ಮತ್ತೆ ಕೆಲವರು ಸಂಗೀತ ಬೇಕು ಅಂತ, ಈ ತರದ್ದು ವಿಚಾರಗಳು ಬಂದಾಗ ಹೊಸಬರಿಗೆ ತುಂಬಾ ದ್ವಂದ್ವದ ಸ್ಥಿತಿ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅದ್ಭುತವಾಗಿರ್ತಕ್ಕಂಥ ವಿವರಣೆಯನ್ನ ಕೊಟ್ಟಿದ್ದೀರಿ. ತುಂಬಾ ತುಂಬಾ ಧನ್ಯವಾದ ಅಮ್ಮ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇದು ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡುತ್ತದೆ ಮತ್ತು ಯೂಟ್ಯೂಬ್ ಅಲ್ಗಾರಿದಮ್ ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ತಲುಪಿಸಲು ಸಹಕರಿಸುತ್ತದೆ. ಹೀಗೆ ಮಾಡುವ ಮೂಲಕ ನೀವು ಧ್ಯಾನ, ಪತ್ರಿಜಿಯವರ ತತ್ವಗಳು, ಸಸ್ಯಾಹಾರ ಮತ್ತು ಪಿರಮಿಡ್ ಶಕ್ತಿಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ಭಾಗಿಯಾಗುತ್ತೀರಿ. ಧನ್ಯವಾದಗಳು.